ಜೂಲಿ ಲಕ್ಷ್ಮಿ ಅವರು ತಮ್ಮದೇ ಆದ ರೀತಿಯಲ್ಲಿ ಛಾಪನ್ನು ಮೂಡಿಸಿ ಅತಿ ದೊಡ್ಡ ಹೆಸರು ಕೂಡ ಮಾಡಿದಂಥ ಅತಿ ದೊಡ್ಡ ಕಲಾವಿದರು ಅಂತ ಅವ್ರನ್ನ ಕರಿಬೋದು ಸ್ನೇಹಿತರೆ. ಇದು ಸಿನಿಮಾ ರಂಗದಲ್ಲಿ ದೊಡ್ಡ ಮಟ್ಟಿಗೆ ಹೆಸರು ಮಾಡಿದಂಥ 400 ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದಂಥ ಇವರು ಈಗ ಆಘಾತಕಾರಿಯಾದ ಒಂದು ಸುದ್ದಿಯನ್ನು ಕೊಟ್ಟಿದ್ದಾರೆ. ಅದೇನಪ್ಪ ಅಂತಂದರೆ, ಈ ಸುದ್ದಿಯಲ್ಲಿ ಸುಮಾರು ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಟ್ಟಂಥ ಇವರು ವಂಶಿ ಸಿನಿಮಾ 2005ರಲ್ಲಿ ಬಂದಂಥ ಬ್ಲಾಕ್ ಬಸ್ಟರ್ ಸಿನಿಮಾ ಪುನೀತ್ ರಾಜ್ಕುಮಾರ್ ಅವರ ಜೊತೆ ಅಭಿನಯಿಸಿದ್ದು. ಆ ಸಿನಿಮಾ ಬಿಟ್ಟರೆ ನಂತರ ಯಾವುದೂ ಕೂಡ ಕಾಣಿಸ್ಕೊಳ್ಳಿಲ್ಲ. ಒಂದು ಮ್ಯಾಜಿಕ್ ಅಜ್ಜಿ ಅಂತ ಸಿನಿಮಾವನ್ನು ಮಾಡಿದರು, ಮತ್ತು ಒಳ ಹುಟ್ಟಿದವರನ್ನು ಮಾಡಿದ್ರು. ಹೀಗೆ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಟ್ಟಂಥ ಉತ್ತುಂಗದಲ್ಲಿದ್ದಂಥ ಸಂದರ್ಭದಲ್ಲಿ ಇವರು ಸಿನಿಮಾ ರಂಗದಿಂದ ಸಂಪೂರ್ಣವಾಗಿ ದೂರ ಉಳ್ಕೊಂಡು ಸುಮಾರು 25 ವರ್ಷಗಳೇ ಆಗೋಯ್ತು ಚಿತ್ರರಂಗದಿಂದ ದೂರ ಉಳಿದು. ಯಾಕಾಗಿ ದೂರ ಉಳಿದ್ರು, ಏನಕ್ಕೆ ಆಗಿ ದೂರ ಉಳ್ಕೊಂಡ್ರು ಅಂತ ಇವತ್ತಿಗೂ ಸಹ ಯಾವುದೂ ಮಾಹಿತಿಗಳು ಸಿಗಲಿಲ್ಲ. ಆದರೆ ಸಿನಿಮಾ ರಂಗದಿಂದ ಸಂಪೂರ್ಣವಾಗಿ ದೂರ ಉಳಿಯೋದ್ರ ಮೂಲಕ ಹಾಗೂ ಗುಡ್ ಬೈ ಹೇಳೋದ್ರ ಮೂಲಕ ದೂರ ಆದರು. ಹೀಗಾಗಿ ಸಿನಿಮಾ ರಂಗಕ್ಕೆ ಲಕ್ಷ್ಮಿ ಅವರು ಆಘಾತ ಕೊಟ್ಟರು ಅಂತಲೇ ಕೂಡ ಹೇಳ್ಬೋದು ಈ ಮೂಲಕ. ಹಾಗಾಗಿ ಚಿತ್ರರಂಗದಿಂದ ಇಂದು ನೆನಪಾಗಿ ಮಾತನೇ ಉಳಿದಿರುವಂಥದ್ದು ನಮ್ಮ ಲಕ್ಷ್ಮಿಯವರು. ಆದರೂ ಇವತ್ತಿಗೂ ಕೂಡ ಇವರು ಅಭಿನಯ ಮಾಡಿರ್ಬೋದು, ಇವರು ಸಿನಿಮಾಗಳಾಗಿರ್ಬೋದು, ಎಲ್ಲರಿಗೂ ಸಹ ನೆನಪಿರುವಂಥದ್ದು.